ಸರ್ ನಮಸ್ತೆ. ಯಾವ ಊರಿಂದ ಬಂದಿದ್ದೀರಾ ಸರ್? ಬೆಂಗಳೂರೇನೆ. ಹೌದಾ ಸರ್? ಹೌದು. ಎಷ್ಟನೇ ಬಾರಿ ಬರ್ತಾ ಇರೋದು ಇಲ್ಲಿಗೆ? ನಾನು ಸುಮಾರು ಇಲ್ಲಿ 18 ವರ್ಷದಿಂದ ಬರ್ತಾ ಇದ್ದೀನಿ. ಹೌದಾ ಸರ್? ನಿಮ್ಮ ಹೌದು. ಹೆಸರು? ನನ್ನ ಹೆಸರು ಮಂಜೇಶ್ ಅಂತ. ಮೇಡಮ್ ನಿಮ್ಮ ಹೆಸರು? ಸಹನಾ ಅಂದ್ಬಿಟ್ಟು. ಸಹನಾ. ಇವತ್ತು ಶಿವರಾತ್ರಿಯ ಒಂದು ಮಹಾದಿನ. ಈ ಒಂದು ದಿವಸದಲ್ಲಿ ಯಾವ ಯಾವ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ವಿಶೇಷ ಪೂಜೆ ಏನಾದರೂ ಮಾಡಿಸಿ? ಮನೆಯಲ್ಲಿ ಪೂಜೆ ಆದಮೇಲೆ ಇಲ್ಲಿ ಗಂಗಾಜಲ ಅಭಿಷೇಕ. ಇಲ್ಲಿ ಪ್ರತಿ ವರ್ಷ ಸುಮಾರು 18 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ತುಂಬ ಪವರ್ಫುಲ್ ದೇವಸ್ಥಾನ. ಎಲ್ಲರೂ ಇಲ್ಲಿ ಬಂದು ದರ್ಶನ ಮಾಡಿ ಇದು ತಗೊಳ್ಳಿ ಅಂತ ವರ್ಷ ನೋಡ್ತಾ ಇದ್ದರೆ ತುಂಬ ಜನಗಳಿಲ್ಲಿ ಪ್ರತಿ ವರ್ಷ ಹೆಚ್ಚುತ್ತಾನೆ ಇದ್ದಾರೆ ಜನ. ಅಂದರೆ ನಮ್ಮ ದೇವ್ರ ಬಗ್ಗೆ ಅಷ್ಟೊಂದು ಭಕ್ತಿ ಇದು ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಬಂದು ದರ್ಶನ ಮಾಡಿ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಜೀವನದಲ್ಲಿ ಏನು ಒಳ್ಳೆಯದಾಗಿದೆ ಅಂತ ಹೇಳಿದ್ರೆ? ತುಂಬ ಒಳ್ಳೆಯದಾಗಿದೆ. ಆ ಥರ ಎಲ್ಲ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ನಾವೇನು ಇವತ್ತಿದ್ದೀವಿ ಈ ಥರ ಅದೆಲ್ಲ ಆ ದೇವರ ಒಂದು ಆಶೀರ್ವಾದನೇ. ಸೊ ಅದಕ್ಕೇನೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಆಶಾ ಅಂತ. ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಇಲ್ಲ, ತ್ಯಾಗರಾಜ್ ನಗರಿಂದ. ಹೌದಾ? ಇದು ಎಷ್ಟನೇ ಸಲ ಬರ್ತಾ ಇರೋದು? ಇದು ಸುಮಾರು ಸಲ ಬಂದಿದ್ದೀನಿ, ಬಟ್ ಶಿವರಾತ್ರಿಗೆ ಇದೇ ಮೊದಲನೇ ಸಲ ಬಂದಿರೋದು. ಕಾರ್ತಿಕ್ ಮಾಸದಲ್ಲಿ ಬರ್ತಿದ್ವಿ. ಯಾವುದಾದ್ರೂ ವಿಶೇಷ ಪೂಜೆಯನ್ನು ಮಾಡಿಸ್ತಿದ್ದೀರಾ ಮೇಡಮ್? ಹಿಂದೆ ಮಾಡಿಸ್ತಿದ್ರಾ? ಹಾಂ, ಹಿಂದೆ ಪೂಜೆ ಅಂತ ಮಾಡಿಸ್ತಾ ಇರಲಿಲ್ಲ. ಕಾರ್ತಿಕ್ ಮಾಸದಲ್ಲಿ ಬಂದು ಲಕ್ಷ ದೀಪನ ಅಂಟಿಸ್ತಿದ್ವಿ. ತುಂಬ ಪೀಸಾಗಿರುತ್ತೆ ಈ ದೇವಸ್ಥಾನ. ಆಮೇಲೆ 12 ಜ್ಯೋತಿರ್ಲಿಂಗ ಇರೋದ್ರಿಂದ ಒಂದೊಂದು ಲಿಂಗದಲ್ಲೂ 1008 ಲಿಂಗಗಳನ್ನ ಅವರು ಇಟ್ಟು ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಒಂದು ಲಿಂಗ ನಮ್ಮ ನೋಡಿದ್ರೆ 1009 ಲಿಂಗ ನೋಡಿದಷ್ಟು ಪುಣ್ಯ. ಸೊ ಅದು ಇಂಟು 12 ಮಾಡಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ. ಸೊ ಅದು ಪುಣ್ಯ ಕಟ್ಕೊಳ್ಳೋಣ ಅಂತ ಬಂದ್ವಿ. ಮನೆಯಲ್ಲಿ ಆಚರಣೆ ಮಾಡ್ತೀರಾ ಮೇಡಮ್? ಉಪವಾಸ ಮಾಡ್ತೀರಿ. ಜಾಗರಣೆ ಸದ್ಯಕ್ಕಿಲ್ಲ, ಚಿಕ್ಕ ಮಕ್ಕಳು ಇರೋದ್ರಿಂದ ನೋಡಿ ಹಿಂಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.